ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿರ್ಲಕ್ನ ಹೇಗೆ ಮಾಡೋದು, ಹೋಮ್ ಮೇಡ್ ಸಿರ್ಲಕ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಸಾಕಷ್ಟು ಜನ ಹೊರಗಡೆಯಿಂದ ಬೈ ಮಾಡಿ ಮಕ್ಕಳಿಗೆ ತಿನ್ನಿಸ್ತಿರ್ತೀರ. ಅದಕ್ಕಿಂತ ಬೆಟರ್ ಆಗಿರುತ್ತೆ ನೀವು ಮನೇಲೇ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ. ಸೊ ಅದು ನಿಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಹೋಮ್ ಮೇಡ್ ಸಿರ್ಲಕ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮೊದಲು ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೋಟದಷ್ಟು ಹೆಸರುಬೇಳೆ, ಹಾಗೆ ಅರ್ಧ ಲೋಟದಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕಡಲೆಬೀಜನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 2 ದಿನ ಒಣಗಿಸ್ಕೊಳ್ಬೇಕು ಬಿಸಿಲಲ್ಲಿ. ಸೊ ಒಣಗಿಸಿದಂಥದ್ದನ್ನ ನೀವು ಮತ್ತೆ ಹುರ್ಕೊಬೇಕು. ನೀವು ಹುರಿದೇ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಹುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕೂಡ ಪೌಡರ್ ಕೂಡ ಫುಲ್ ನೈಸಾಗಿ ಬರುತ್ತೆ. ಆ ಒಂದು ಕಾರಣಕ್ಕೆ ನೋಡಿ, ಇಲ್ಲಿ ಕಡಲೆಬೇಳೆ ಹಾಗೆ ಹೆಸರುಬೇಳೆ ಎಲ್ಲವೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹುರ್ಕೊಂಡ ಮೇಲೆ ನೀವು ಇದಕ್ಕೆ ಏನು ಕಡಲೆ ಬೀಜ ಹಾಕಿ ಹುರ್ಕೊಳ್ಳುವಾಗ ಅಕ್ಕಿ ಮತ್ತು ಕಡಲೆಬೇಳೆ ಹಾಗೆ ಹೆಸರುಬೇಳೆ ಎಲ್ಲ ಹುರ್ಕೊಂಡು ಆದಮೇಲೆ ಕಡಲೆ ಬೀಜದ ಜೊತೆಗೆ ಒಂದು 3ರಿಂದ 4 ಬಾದಾಮಿನ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳಿ. ಸೊ ಬಾದಾಮಿ ನಿಮಗೆ ಗೊತ್ತು, ಮಕ್ಕಳಿಗೆ ಮೆಮೊರಿ ಪವರ್ನ ಹೆಲ್ಪ್ ಮಾಡುತ್ತೆ, ಹಾಗೆ ವೆಯ್ಟ್ ಗೇನಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದೆಲ್ಲ ಹುರ್ಕೊಂಡು ನಂತರ ಇದು ಫುಲ್ ತಣ್ಣಗಾದಮೇಲೆ ನೀವು ಇದನ್ನು ಪೌಡರ್ ಮಾಡ್ಕೊಳ್ಳಿ. ಫುಲ್ ನೈಸ್ ಪೌಡರಾಗಿ ಮಾಡ್ಕೊಳ್ಳಿ. ಈ ರೀತಿ ನೀವು ಮನೇಲೇ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಇದು ಒಂಥರ ನೀವು ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಇನ್ನೂ ಹೆಲ್ದಿಯಾಗಿರುತ್ತೆ, ಡಬಲ್ ಹೆಲ್ದಿಯಾಗಿರುತ್ತೆ ನೀವು ಹೊರಗಡೆ ಬೈ ಮಾಡಿ ತಿನ್ನಿಸೋದಕ್ಕಿಂತ. ಹಾಗೆ ಈ ಅಕ್ಕಿ ಎಲ್ಲ ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿದ್ಮೇಲೆ ಬಾಣಲಿ ಬಿಸಿ ಇರುತ್ತಲ್ವ, ಸೊ ಆ ಬಿಸಿಗೆ ಸಾಕು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು 5ರಿಂದ 6 ಕಾಳು ಮೆಣಸನ್ನು ಆ್ಯಡ್ ಮಾಡಿ ಬಿಸಿ ಮಾಡ್ಕೊಳ್ಳಿ. ಮೆಣಸು ಮತ್ತು ಜೀರಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೆಣಸು ಮಕ್ಕಳಿಗೆ ಕಫ ಕಟ್ತಾ ಇದೆ, ಕಫನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಕಫ ಕಟ್ಟಲಿಕ್ಕೆ ಚಾನ್ಸಸ್ ಕೊಡಲ್ಲ ಮಕ್ಕಳಿಗೆ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ಡಬಲ್ ಆಗುತ್ತೆ. ಆ ಒಂದು ಕಾರಣಕ್ಕೆ ನೋಡಿ, ಇದು ಪೌಡ್ರ್ ಈ ಥರ ಆಗಿದೆ. ಈ ಪೌಡರ್ನ ನಾನು ಕಾಫಿ ಸೋಸೋ ಜಾಲರಿಲಿ ಇದು ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊತೀನಿ. ಯೂಶ್ವಲಿ ಅದ್ರಲ್ಲಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಬಟ್ಟೆನ ಕಟ್ಟಿ ಕೂಡ ಫಿಲ್ಟರ್ ಮಾಡ್ಕೊಬೋದು, ಬಟ್ ನಾನು ಇದರಲ್ಲೇ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಸಣ್ಣ ಬಂದರೆ ನನಗೆ ಸಾಕು. ಆ ಒಂದು ಕಾರಣಕ್ಕೆ ನೀವು ಬೇಕಿದ್ರೆ ಬಟ್ಟೆನಲ್ಲಿ ಮಾಡ್ಕೊಬೋದು, ಬಟ್ಟೆ ಕಟ್ಟಿ ಮಾಡ್ಕೊಬೋದು. ಇದನ್ನು ನೀವು ಒಂದು 10 ನಿಮಿಷ ಮುಂಚೆ ನೀರಿನಲ್ಲಿ ನೆನೆ ಇಟ್ಟು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ, ಹಾಗೆ ಹೆಲ್ದಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಹಾಗಿದೆ ಹೋಮ್ ಮೇಡ್ ಸಿರ್ಲಕ್ ಯಾವ ರೀತಿ ಮಾಡೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನಷ್ಟು ಈ ರೀತಿಯ ವೀಡಿಯೋಸಿಗಾಗಿ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.